ಹೊಸ ಸೀರಿಯಲ್ಗಳು ಸಾಲು ಸಾಲಾಗಿ ಪ್ರಸಾರವಾಗುತ್ತಿವೆ. ಹಳೆ ಸೀರಿಯಲ್ಗಳ ಟೈಟಲ್ ಇಟ್ಟು ಬರುತ್ತಿರುವ ಸೀರಿಯಲ್ಗಳೇ ಹೆಚ್ಚಿವೆ. ಅವುಗಳಲ್ಲಿ ಶ್ರಾವಣಿ ಸುಬ್ರಹ್ಮಣ್ಯ ಕೂಡ ಒಂದು. ಸದ್ಯ ಜೀ ಕನ್ನಡದಲ್ಲಿ ರೀಮೇಕ್ ಸೀರಿಯಲ್ಗಳದ್ದೇ ಹವಾ ಹೆಚ್ಚಾಗಿದೆ. ರೀಮೇಕ್ ಸೀರಿಯಲ್ಗಳಾದರೂ ಸ್ವಂತಿಕೆ ಕಾಪಾಡುವಲ್ಲಿ ಜೊತೆಗೆ ಹೆಚ್ಚಿನ ಟಿಆರ್ಪಿ ನೀಡುವಲ್ಲಿ ಯಾವ ಸೀರಿಯಲ್ಗಳು ಹಿಂದೆ ಉಳಿದಿಲ್ಲ. ಅದಕ್ಕೆ ಹೊಸ ಸೇರ್ಪಡೆ ಆಸಿಯಾ ಫಿರ್ದೌಸಿ ಅಭಿನಯದ ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್. ಹಿಂದೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಕನ್ಯಾಕುಮಾರಿ ಧಾರಾವಾಹಿಯಲ್ಲಿ ಕನಿಕಾ ಆಗಿ ಜನಮನ ಗೆದ್ದಿದ್ದ ಹುಡುಗಿ ಆಸಿಯಾ ಫಿರ್ದೌಸಿ. ಆ ಸೀರಿಯಲ್ನಲ್ಲಿ ಭಕ್ತಿ, ಮುಗ್ಧತೆ, ದೈವಿಕತೆಯ ಪ್ರಸಿದ್ಧವಾಗಿದ್ದ ಕನಿಕಾ ಪಾತ್ರದಲ್ಲಿ ಆಸಿಯಾ ಮಿಂಚಿದ್ದರು. ಕಾರಣಾಂತರಗಳಿಂದ ಧಾರಾವಾಹಿ ಬೇಗನೆ ಮುಗಿದು ಹೋಯಿತು. ಕನ್ಯಾಕುಮಾರಿ ಧಾರಾವಾಹಿಯಲ್ಲಿ ಆಸಿಯಾಗೆ ಜೋಡಿಯಾಗಿ ನಟಿಸಿದ್ದ ಯಶವಂತ್ ಗೌಡ ಅವರು ತೆಲುಗು ಕಿರುತೆರೆಯಲ್ಲಿ ಗಟ್ಟಿಮೇಳ ಧಾರಾವಾಹಿ ನಾಯಕಿ ಅಮೂಲ್ಯ ಜೊತೆಗೆ ನಟಿಸಿದ್ದ ಅಮ್ಮಾಯಿಗಾರು ಧಾರಾವಾಹಿಯ ರೀಮೇಕ್ ಆಗಿರುವ ಕನ್ನಡದ ಶ್ರಾವಣಿ ಸುಬ್ರಹ್ಮಣ್ಯದಲ್ಲಿ ಇದೀಗ ಶ್ರಾವಣಿಯಾಗಿ ಆಸಿಯಾ ನಟಿಸುತ್ತಿದ್ದಾರೆ. ತೆಲುಗಿನಲ್ಲಿ ಭಾರಿ ಜನಪ್ರಿಯತೆ ಪಡೆದಿರುವ ಧಾರಾವಾಹಿ ಕನ್ನಡದಲ್ಲಿ ಈಗಾಗಲೇ ಪ್ರಸಾರವಾಗಿ ಕೆಲ ದಿನಗಳು ಕಳೆದಿದೆ. ವೀಕ್ಷಕರಿಗೆ ಕತೆ ಹಾಗೂ ಶ್ರಾವಣಿಯಾಗಿ ಆಸಿಯಾ ನಟನೆ ಎರಡೂ ಸಿಕ್ಕಾಪಟ್ಟೆ ಹಿಡಿಸಿದೆ. ಶ್ರೀಮಂತ ಮನೆಯಲ್ಲಿ ಹುಟ್ಟಿದರೂ ಅಪ್ಪನ ಪ್ರೀತಿಗೆ ಹಂಬಲಿಸುವ ಮಗಳಾಗಿ ಆಸಿಯಾ ಅದ್ಭುತವಾಗಿ ನಟಿಸಿದ್ದಾರೆ. ಅಪ್ಪನ ಪ್ರೀತಿಯನ್ನ ಹೇಗಾದರೂ ಪಡೆಯಬೇಕು ಎಂದು ಹಂಬಲಿಸುವ ಶ್ರಾವಣಿ ಒಂಥರ ಎಡವಟ್ಟು ರಾಣಿ. ಪದೇ ಪದೇ ತಪ್ಪುಗಳನ್ನ ಮಾಡುವ ಮೂಲಕ ಅಪ್ಪನಿಂದ ಬಯಸಿಕೊಳ್ಳುತ್ತಲೇ ಇರುತ್ತಾಳೆ. ಆದರೂ ಛಲ ಬಿಡದೆ ಒಂದಲ್ಲ ಒಂದು ಸಾಹಸ ಮಾಡುತ್ತಿರುತ್ತಾಳೆ ಶ್ರಾವಣಿ. ಶಿಕ್ಷಣ ಮಂತ್ರಿಯವರ ಮಗಳಾಗಿದ್ದರೂ ಓದಿನಲ್ಲಿ ಹಿಂದೆ ಬಿದ್ದಿರುವ ಶ್ರಾವಣಿ ಪಾಸ್ ಆಗೋದಕ್ಕೆ ಹರಕೆ ಹೊತ್ತು ಯಾವುದೋ ಸ್ವಾಮಿಗಳ ಮಾತು ಕೇಳಿ ದೇವರ ಮುಂದೆ ನಿಂತು ಪೂಜೆ ಮಾಡುವ ಪೆದ್ದು ಹುಡುಗಿ. ಫಿಸಿಕ್ಸ್ ಪರೀಕ್ಷೆಗೆ ಕೆಮಿಸ್ಟ್ರಿ ಓದಿ ಮತ್ತೆ ಫೇಲ್ ಆಗುವ ಶ್ರಾವಣಿಯ ಮುದ್ದು ಪೆದ್ದುತನ ವೀಕ್ಷಕರಿಗೆ ಇಷ್ಟವಾಗಿದೆ. ಶ್ರಾವಣಿ ಪಾತ್ರದಲ್ಲಿ ಆಸಿಯಾ ಫಿರ್ದೌಸಿ ಅದ್ಭುತವಾಗಿ ನಟಿಸುತ್ತಿದ್ದು, ವೀಕ್ಷಕರು ಕೂಡ ಈ ಪಾತ್ರಕ್ಕೆ ನಿಮ್ಮ ಆಯ್ಕೆ ಸರಿಯಾಗಿಯೇ ಇದೆ ಎಂದಿದ್ದಾರೆ. ಕನ್ಯಾಕುಮಾರಿ ಬಳಿಕ ದ್ವಂದ್ವ ಎನ್ನುವ ಸಿನಿಮಾದಲ್ಲಿ ಮಿಲನ ಎನ್ನುವ ವೆಬ್ ಸೀರೀಸ್ನಲ್ಲಿಯೂ ನಟಿಸಿದ್ದಾರೆ ಆಸಿಯಾ. ಇನ್ನು ಕೋಮಲ್ ಜೊತೆ ಕಾಲಾಯ ನಮಃ ಸಿನಿಮಾದಲ್ಲಿಯೂ ನಾಯಕಿಯಾಗಿ ನಟಿಸಿದ್ದಾರೆ. ಇದರ ಮಧ್ಯೆ ಶ್ರಾವಣಿ ಸುಬ್ರಹ್ಮಣ್ಯ ಮೂಲಕ ಭರ್ಜರಿ ಮನರಂಜನೆ ನೀಡುತ್ತಿದ್ದಾರೆ ಆಸಿಯಾ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.